ವಿದ್ಯಾರ್ಥಿ ಬಂಧುಗಳೇ, BA 4th ಸೆಮಿಸ್ಟರ್ಗೆ ತೌಲುನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನೋ ಪತ್ರಿಕೆಯನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ನಿಗದಿಪಡಿಸಿರೋ ಹಿನ್ನೆಲೆಯಲ್ಲಿ ಈ ಪತ್ರಿಕೆಯ ಮೊದಲನೇ ಅಧ್ಯಾಯ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ವ್ಯಾಪ್ತಿ ಮತ್ತು ಮಹತ್ವ ಅನ್ನೋ ಅಧ್ಯಾಯ ಏನಿದೆ, ಈ ಅಧ್ಯಾಯದಲ್ಲಿ ಇವತ್ತಿನ ಅವಧಿನಲ್ಲಿ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಕುರಿತಂತೆ ಕೆಲ ವಿಚಾರಗಳನ್ನ ಚರ್ಚೆ ಮಾಡೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಹೋಲಿಕೆ ಮಾಡೋದು ಮಾನವನ ಸ್ವಭಾವದ ಸಹಜ ಪ್ರವೃತ್ತಿ ಅಂತಂದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಮಾನವ ಸ್ವಭಾವತಃ ಹೋಲಿಕೆ ಮಾಡಿ ತನ್ನಲ್ಲಿರ್ತಕ್ಕಂತಹ ಪ್ರಾಬಲ್ಯಗಳನ್ನು ಅಥವಾ ದೌರ್ಬಲ್ಯಗಳನ್ನು ಗುರುತಿಸ್ಕೊಳ್ತಕ್ಕಂತಹ ಪರಿಪಾಠ ಪ್ರವೃತ್ತಿ ಸಹಜವಾಗಿ ಮಾನವ ಸ್ವಭಾವದಲ್ಲಿ ಅದು ರಕ್ತಗತವಾಗಿ ಬೆಳ್ಕೊಂಡು ಬಂದಿರ್ತದೆ ಅಂತಂತ ಹೇಳ್ಬೋದು ನಾವು. ಈ ಹಿನ್ನೆಲೆಯಲ್ಲಿ ಈ ಹೋಲಿಕೆ ಸ್ವಭಾವವನ್ನು ಹೊಂದಿರತಕ್ಕಂತಹ ಪ್ರವೃತ್ತಿಯನ್ನು ಹೊಂದಿರತಕ್ಕಂತಹ ಮಾನವ ರಾಜಕೀಯವಾಗಿಯೂ ಕೂಡ ಆ ಹೋಲಿಕಾ ಪ್ರವೃತ್ತಿಯನ್ನು ಬಳಸ್ಕೊಂಡಿರೋದಕ್ಕೆ ಪ್ರಾಚೀನ ಕಾಲದಲ್ಲೇ ನಮಗೆ ಸಾಕಷ್ಟು ನಿದರ್ಶನಗಳು ಸಿಗ್ತವೆ. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ನರ ಕಾಲದಿಂದಲೂ ಕೂಡ ರಾಜಕೀಯ ಚಟುವಟಿಕೆಗಳನ್ನು ಅಥವಾ ವ್ಯವಸ್ಥೆಯನ್ನು ಹೋಲಿಕೆ ಮಾಡಿ ನೋಡ್ತಕ್ಕಂತಹ ಅನೇಕ ನಿದರ್ಶನಗಳು ಇತಿಹಾಸದ ಪುಟಗಳಲ್ಲಿ ನಮಗೆ ಸಿಗ್ತವೆ. ಜಗತ್ತಿನ ಇತಿಹಾಸದಲ್ಲಿ ಬೈಬಲ್ನಲ್ಲಿ ಮೊಟ್ಟ ಮೊದಲ ಒಂದು ದಾಖಲೆಯನ್ನು ಬರಹ ರೂಪದ ತೌಲುನಿಕ ಒಂದು ವಿಧಾನವನ್ನು ಬಳಸಿರೋದನ್ನು ಬೈಬಲ್ನಲ್ಲಿ ನಾವು ಗುರುತಿಸಬಹುದಾಗಿದೆ. ಮುಂದುವರೆದು ಗ್ರೀಕ್ ತತ್ವಜ್ಞಾನಿಗಳಾದಂತಹ ಪ್ಲೇಟೋ ಮತ್ತು ಅರಿಸ್ಟಾಟಲ್ ತಮ್ಮ ಒಂದು ಚಿಂತನೆಗಳನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮೇರು ಗ್ರಂಥಗಳಲ್ಲಿ ಈ ತೌಲುನಿಕ ವಿಧಾನವನ್ನು ಬಳಸ್ತಕ್ಕಂತಹ ಪ್ರಯತ್ನ ಮಾಡಿದರು. ವಿಶೇಷವಾಗಿ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಪಿತಾಮಹ ಅಂತ ಕರೀತಕ್ಕಂತಹ ಅರಿಸ್ಟಾಟಲ್ ಏನಿದ್ದಾರೆ, ಅವರನ್ನು ನಾವು ಪಿತಾಮಹ ಅಂತಾನೆ ಪರಿಗಣಿಸಬೇಕಾಗತ್ತೆ ಪ್ರಾಚೀನ ಕಾಲದಿಂದ. ಯಾಕೆ ಅಂತಂದರೆ ಪ್ರಾಚೀನ ಕಾಲದಲ್ಲೇ 158 ಗ್ರೀಕ್ ನಗರ ರಾಜ್ಯಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಪರಸ್ಪರ ಅವುಗಳ ನಡುವಿನ ಹೋಲಿಕೆ ಮಾಡಿ ಅವುಗಳಲ್ಲಿ ಇರ್ತಕ್ಕಂತಹ ದೋಷಗಳನ್ನು, ಅವುಗಳಲ್ಲಿ ಇರ್ತಕ್ಕಂತಹ ಉತ್ತಮಾಂಶಗಳನ್ನು ಗುರುತಿಸ್ತಕ್ಕಂತಹ ಪ್ರಯತ್ನವನ್ನು ಅರಿಸ್ಟಾಟಲ್ ಮಾಡಿದರು. ಮುಂದೆ ಶಿಶಿರೋ, ಪಾಲಿಬಿಯಸ್, ಮೆಕೆವಲ್ಲಿ ಮತ್ತು ಆಧುನಿಕ ಯುಗಕ್ಕೆ ಬಂದಾಗ ಮೆಕೆವಲ್ಲಿ, ಮಾಂಟೆಸ್ಕ್ಯೂ, JS ಮಿಲ್ ಇವರೆಲ್ಲರೂ ಕೂಡ ಈ ಹೋಲಿಕಾ ವಿಧಾನವನ್ನು ಬಳಸಿಕೊಂಡು ರಾಜಕೀಯ ಚಟುವಟಿಕೆ ಅಥವಾ ರಾಜಕೀಯ ಪರಿಕಲ್ಪನೆಗಳು ಅಥವಾ ರಾಜಕೀಯ ಸಂಸ್ಥೆಗಳನ್ನು ನೋಡ್ತಕ್ಕಂತಹ, ಉಪಚರಿಸ್ತಕ್ಕಂತಹ ಕೆಲಸ ಮಾಡಿದರು. 19ನೇ ಶತಮಾನದಲ್ಲಂತೂ ಈ ತೌಲುನಿಕ ರಾಜಕೀಯ ಅಂತಕ್ಕಂತಹ ಪದದ ಬದಲಾಗಿ ತೌಲುನಿಕ ಸರ್ಕಾರ ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡೀತದೆ. ಅಂದರೆ ವಿಶೇಷವಾಗಿ 19ನೇ ಶತಮಾನದಲ್ಲಿ ಈ ಸರ್ಕಾರಗಳನ್ನು ಪರಸ್ಪರ ಹೋಲಿಕೆ ಮಾಡೋದ್ರ ಮೂಲಕ ಅಧ್ಯಯನ ಮಾಡತಕ್ಕಂಥ ಪ್ರವೃತ್ತಿ ಹೆಚ್ಚು ಜನಪ್ರಿಯತೆಯನ್ನು 19ನೇ ಶತಮಾನದಲ್ಲಿ ಪಡೀತು. ಐತಿಹಾಸಿಕ ಮತ್ತು ಕಾನೂನಾತ್ಮಕ ವಿಚಾರಗಳಲ್ಲಿ ಹೋಲಿಕೆ ಮಾಡಿ ಅಧ್ಯಯನ ಮಾಡತಕ್ಕಂತಹ ಒಂದು ಪರಿಪಾಠವನ್ನು 19ನೇ ಶತಮಾನದ ಚಿಂತಕರು ಮಾಡತಕ್ಕಂಥ ಕೆಲಸ ಮಾಡಿದರು. ಮುಂದೆ 20ನೇ ಶತಮಾನದ ಹೊತ್ತಿಗೆ ಈ ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಸೀಮಿತವಾದ ವ್ಯಾಪ್ತಿಯನ್ನು ಹೊಂದಿದ್ದು ಬಹಳ ವಿಶಾಲವಾದ ವ್ಯಾಪ್ತಿಗೆ ತನ್ನನ್ನು ತಾನು ತೆರೆದುಕೊಳ್ತಕ್ಕಂಥ ಕೆಲಸ ಮಾಡ್ತು. ಸೀಮಿತ ಕ್ಷೇತ್ರವನ್ನು ಕೈಬಿಟ್ಟು ರಾಜಕೀಯವಾಗಿ ಕೇವಲ ರಾಜಕೀಯ ಸಂಸ್ಥೆಗಳನ್ನು ಮಾತ್ರ ಅಧ್ಯಯನ ಮಾಡೋದನ್ನ ಕೈಬಿಟ್ಟು ರಾಜಕೀಯ ಚಟುವಟಿಕೆಗಳನ್ನ ಸಮಗ್ರವಾಗಿ ಹೋಲಿಕೆ ಮಾಡತಕ್ಕಂತಹ ಪ್ರಯತ್ನಗಳು 20ನೇ ಶತಮಾನಕ್ಕೆ ಆರಂಭ ಆದವು. ಈ 20ನೇ ಶತಮಾನದಲ್ಲಿ ವಿಶೇಷವಾಗಿ ಮನ್ರೋ ಅಂತಕ್ಕಂಥವ್ರು, ಚಿಂತಕರಾದಂತಹ ಮನ್ರೋ, CF ಸ್ಟ್ರಾಂಗ್, ಆಮೇಲೆ ಹರ್ಮನ್ ಫೈನರ್ ಅಂತಕ್ಕಂಥವ್ರು, ಹರ್ಮನ್ ಪಾವೆಲ್ ಅಂತಕ್ಕಂಥವ್ರು, ಆಮೇಲೆ
ಆಲ್ಮಂಡ್ ಅಂತಕ್ಕಂತಹ G.A. ಆಲ್ಮಂಡ್ ಅಂತಕ್ಕಂತಹ ಚಿಂತಕ, ಕೋಲ್ಮನ್ ಅಂತಕ್ಕಂತಹ ತಜ್ಞ, ಇವರೆಲ್ಲರೂ ಕೂಡ ಏನು ಮಾಡಿದರು ಅಂತಂದರೆ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಒಂದು ಬೆಳವಣಿಗೆಗೆ ಕಾಣಿಕೆ ನೀಡ್ತಕ್ಕಂತಹ ಕೆಲಸ ಮಾಡಿದರು. ಕ್ರಾಂತಿಕಾರಕ ಬೆಳವಣಿಗೆಯನ್ನು 20ನೇ ಶತಮಾನದಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಒಂದು ವ್ಯವಸ್ಥೆ ಪಡೆದುಕೊಳ್ತಕ್ಕಂಥ ಕೆಲಸ ಮಾಡ್ತು. ಎರಡನೇ ಮಹಾಯುದ್ಧದ ನಂತರ, ವಿಶೇಷವಾಗಿ ಎರಡನೇ ಮಹಾಯುದ್ಧದ ನಂತರ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಒಂದು ಪರಿಕಲ್ಪನೆ ಏನಿದೆ ಅದು ತನ್ನ ಬಾಹುಗಳನ್ನು ಬಹಳಷ್ಟು ವಿಶಾಲವಾಗಿ ಚಾಚತಕ್ಕಂತಹ ಕೆಲಸ ಮಾಡ್ತು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ವತಂತ್ರ ಅಧ್ಯಯನ ವಿಷಯವಾಗಿ ಇದು ಬೆಳೀತಕ್ಕಂತಹ ಕೆಲಸ ಮಾಡ್ತು. ಅಂದರೆ ಬೇರೆ ಬೇರೆ ವಿಷಯಗಳು, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಥ ರಾಜಕೀಯ ವರ್ತನೆ ಇರ್ಬೋದು, ರಾಜಕೀಯ ಅನುಭವಗಳಿರ್ಬೋದು, ರಾಜಕೀಯ ಪ್ರಕ್ರಿಯೆಗಳಿರ್ಬೋದು, ರಾಜಕೀಯ ಸಂಸ್ಥೆಗಳಿರ್ಬೋದು, ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡಂತಹ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ವತಂತ್ರ ಶಾಖೆಯಾಗಿ, ರಾಜ್ಯಶಾಸ್ತ್ರದಿಂದ ಪ್ರತ್ಯೇಕಗೊಂಡು ಸ್ವತಂತ್ರ ಶಾಖೆಯಾಗುವ ಮಟ್ಟಕ್ಕೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಆಯಿತು. ಇದರೊಟ್ಟಿಗೆ ತೃತೀಯ ಜಗತ್ತಿನಲ್ಲಿ ಅಂತಂದರೆ ಹಿಂದುಳಿದ ರಾಷ್ಟ್ರಗಳು ಅಂತ ನಾವೇನು ಕರಿತೇವೆ, ಆ ಹಿಂದುಳಿದ ರಾಷ್ಟ್ರಗಳು ವಿಶೇಷವಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ರಾಷ್ಟ್ರಗಳಲ್ಲಿ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನ ಮತ್ತಷ್ಟು ಚಾಲನೆ ಪಡಿತಕ್ಕಂಥ ಕೆಲಸ ಮಾಡಿ ಇವತ್ತು ಬಹಳ ವ್ಯಾಪಕವಾದಂತಹ ರಾಜ್ಯಶಾಸ್ತ್ರದ ಒಂದು ಶಾಖೆಯಾಗಿ ಸ್ವತಂತ್ರ ಅಧ್ಯಯನ ವಿಧಾನವಾಗಿ ಇವತ್ತು ತನ್ನನ್ನು ತಾನು ಗುರುತಿಸಿಕೊಂಡಿದೆ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥ ಪರಿಕಲ್ಪನೆ ಅಥವಾ ಒಂದು ಅಧ್ಯಯನ ಕ್ಷೇತ್ರ ಅಂತಂದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಹಾಗಾದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾಯಿತು ಅಂತಂದರೆ, ಸರ್ಕಾರ ಅಂದರೆ ತಮಗೆ ಗೊತ್ತಿದೆ 3 ಅಂಗಗಳನ್ನು ಒಳಗೊಂಡು ಕಾನೂನುಗಳನ್ನು ಅನುಷ್ಠಾನಗೊಳಿಸಿ ಒಂದು ದೇಶದ ರಾಜಕೀಯ ವ್ಯವಸ್ಥೆಯನ್ನು ವ್ಯವಸ್ಥಿತಗೊಳಿಸ್ತಕ್ಕಂತಹ ಒಂದು ಸಾಂಸ್ಥಿಕ ಚೌಕಟ್ಟನ್ನು ನಾವು ಸರ್ಕಾರ ಅಂತ ಕರಿತೇವೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನೋ ಸಂಸ್ಥೆಗಳು ಒಂದು ಶಾಸನವನ್ನು ರಚಿಸಿದರೆ ಇನ್ನೊಂದು ಶಾಸನಗಳನ್ನು ಅನುಷ್ಠಾನಕ್ಕೆ ತರ್ತದೆ. 3ನೇ ಅಂಗ ಏನು ಮಾಡ್ತದೆ ಅಂತಂದರೆ ಆ ಶಾಸನಗಳನ್ನ ಅರ್ಥೈಸಿ ಉಲ್ಲಂಘಿಸಿದವರಿಗೆ ಶಿಕ್ಷೆ ಕೊಡ್ತದೆ. ಇಂತಹ 3 ಅಂಗಗಳಿಂದ ಕೂಡಿರ್ತಕ್ಕಂಥ ಒಂದು ಸಾಂಸ್ಥಿಕ ಚೌಕಟ್ಟನ್ನು ನಾವು ಸರ್ಕಾರ ಅಂತ ಕರಿತೇವೆ. ಅದೇ ರೀತಿ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಸಮಗ್ರವಾಗಿ ನಾವು ರಾಜಕೀಯ ಅಂತ ಕರಿತೇವೆ. ಅಂದರೆ ದೈನಂದಿನ ಜೀವನದಲ್ಲಿ ವ್ಯಕ್ತಿ ರಾಜಕೀಯವಾಗಿ ಕೈಗೊಳ್ತಕ್ಕಂತಹ ಎಲ್ಲ ಬಗೆಯ ಚಟುವಟಿಕೆಗಳು, ವರ್ತನೆಗಳು ಅಥವಾ ಅನುಭವಗಳು, ಪ್ರಕ್ರಿಯೆಗಳು ಅವೆಲ್ಲವನ್ನೂ ಕೂಡ ನಾವು ರಾಜಕೀಯ ಅನ್ನೋ ಪದದಲ್ಲಿ ಬಂಧಿಸ್ತೇವೆ. ಸೊ ಹೀಗೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಒಂದು ಸಮಗ್ರವಾದಂತಹ ಪರಿಕಲ್ಪನೆ. ಇದು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಂದರೆ ಸಂಕ್ಷಿಪ್ತವಾಗಿ ನಾವು ಇಷ್ಟೇ ತಿಳ್ಕೊಳ್ಬೇಕು, ಒಂದು ದೇಶದ ಸರ್ಕಾರವನ್ನು ಇತರ ದೇಶಗಳ ಸರ್ಕಾರಿ ವ್ಯವಸ್ಥೆಯ ಸಂಸ್ಥೆಗಳೊಡನೆ ಅಥವಾ ವ್ಯವಸ್ಥೆಗಳೊಡನೆ ಹೋಲಿಕೆ ಮಾಡಿ ಅಧ್ಯಯನ ಮಾಡ್ತಕ್ಕಂಥದ್ದು ತೌಲನಿಕ ಸರ್ಕಾರ ಆಗತ್ತೆ. ಅದೇ ರೀತಿ ಒಂದು ದೇಶದ ರಾಜಕೀಯ ವ್ಯವಸ್ಥೆ, ರಾಜಕೀಯ ಒಂದು ವರ್ತನೆಗಳು, ರಾಜಕೀಯ ಸಂಸ್ಕೃತಿ ಇವುಗಳನ್ನು ಬೇರೊಂದು ರಾಷ್ಟ್ರದ ರಾಜಕೀಯ ಸಂಸ್ಕೃತಿ, ವರ್ತನೆ, ಅನುಭವಗಳ ಜೊತೆ ಹೋಲಿಕೆ ಮಾಡಿ ಅಧ್ಯಯನ ಮಾಡಿದ್ರೆ ಅದು ಕಂಪ್ಯಾರೇಟಿವ್ ಪಾಲಿಟಿಕ್ಸ್ ಅಂತ ಕರೆಸ್ಕೊಳ್ತದೆ. ಅಂದರೆ ಸ್ಥೂಲವಾಗಿ ನಾವು ಇಷ್ಟೇ ತಿಳ್ಕೊಳ್ಬೇಕಾಗತ್ತೆ, ಒಂದು ದೇಶದ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಅನ್ಯ ದೇಶಗಳ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಗಳೊಡನೆ ಹೋಲಿಕೆ ಮಾಡೋದ್ರ ಮೂಲಕ ಅವುಗಳ ನಡುವಿನ ಸಾಮ್ಯತೆ, ಭಿನ್ನತೆಗಳನ್ನು ಗುರುತಿಸ್ತಕ್ಕಂತಹ ಪ್ರಯತ್ನ ಅಥವಾ ಪ್ರಕ್ರಿಯೆ ಏನು ನಡೀತದೆ ಅದನ್ನು ನಾವು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಕರಿತೇವೆ. ಇವತ್ತು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಕೇವಲ ಸರ್ಕಾರ ಸಂಸ್ಥೆಗಳು ಮತ್ತು ರಾಜಕೀಯ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರದೇನೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಗಳು ಅಂತ ನಾವೇನು ಕರಿತೇವೆ, ರಾಜಕೀಯ ಸಂಸ್ಕೃತಿ, ರಾಜಕೀಯ ವರ್ತನೆಗಳು, ರಾಜಕೀಯ ಒಂದು ಭಾಗವಹಿಸುವಿಕೆ, ಇವೆಲ್ಲವೂ ಕೂಡ ಪೊಲಿಟಿಕಲ್ ರಿಲೇಟೆಡ್ ಎಲ್ಲ ಆಕ್ಟಿವಿಟೀಸ್ಗಳು ಕೂಡ ಇವತ್ತು ಹೋಲಿಕೆಯ ಮೂಲಕ ಅಧ್ಯಯನಕ್ಕೆ ಒಳಗಾಗ್ತಕ್ಕಂಥ ಕೆಲಸ ಮಾಡಿದ್ದಾವೆ.
ಹಾಗಾಗಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಇವತ್ತು ಬಹಳ ಸೀಮಿತವಾದಂತಹ ಪರಿಕಲ್ಪನೆಯಾಗಿ ಉಳಿದುಕೊಂಡ್ಬಿಟ್ಟಿದೆ. ಒಟ್ಟಿನಲ್ಲಿ ಪದವಿ ಹಂತದ ವಿದ್ಯಾರ್ಥಿಗಳಾಗಿ ತಾವು ತಿಳ್ಕೊಳ್ಬೇಕಾದದ್ದು ಇಷ್ಟೇನೆ, ಒಂದು ದೇಶದ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಅನ್ಯ ರಾಷ್ಟ್ರಗಳ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಯೊಡನೆ ಹೋಲಿಕೆ ಮಾಡಿ ಅವುಗಳ ನಡುವಿನ ಸಾಮ್ಯತೆ ಭಿನ್ನತೆ ತಿಳಿದುಕೊಂಡು ಉತ್ತಮಾಂಶಗಳನ್ನು ಪಡಿತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂಥೇಳಿ ಕರಿತೇವೆ ಅಂಥೇಳಿ ತಾವು ತಿಳಿದುಕೊಂಡ್ರೆ ಸಾಕಾಗತ್ತೆ. ಇನ್ನು ಕೆಲವು ತಜ್ಞರು ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಬಗ್ಗೆ ತಮ್ಮದೇ ಆದಂತಹ ಒಂದಿಷ್ಟು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಆ ತಜ್ಞರ ವ್ಯಾಖ್ಯಾನಗಳ ನೆರವಿನಿಂದ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಾದರೆ, ಮೊದಲನೇ ವ್ಯಕ್ತಿ ಜಾನ್ ಬ್ಲಂಡಲ್ ಅಂತಕ್ಕಂತಹ ಚಿಂತಕನ ಪ್ರಕಾರ ಸಮಕಾಲೀನ ಜಗತ್ತಿನ ರಾಷ್ಟ್ರೀಯ ಸರ್ಕಾರಗಳ ಮಾದರಿಯ ಅಧ್ಯಯನವೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಕಂಟೆಂಪರರಿ ವರ್ಲ್ಡ್ ಅಂತೇನು ಕರಿತೇವೆ, ಸಮಕಾಲೀನ ಜಗತ್ತೇನಿದೆ ಇವತ್ತು, ಈ ಸಮಕಾಲೀನ ಜಗತ್ತಿನ ರಾಷ್ಟ್ರೀಯ ಸರ್ಕಾರಗಳ ಅಂದ್ರೆ ಕೇಂದ್ರ ಸರ್ಕಾರಗಳು ಅಂತೇನು ಕರಿತೇವೆ, ಆ ಕೇಂದ್ರ ಸರ್ಕಾರಗಳ ವಿವಿಧ ಮಾದರಿಗಳನ್ನು ಅಧ್ಯಯನ ಮಾಡೋದೇ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಹೇಳ್ತಾರೆ. ಇದರ ಅರ್ಥ ಇಷ್ಟೇನೆ, ಅಮೆರಿಕದಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರ ಇದೆ, ಭಾರತದಲ್ಲಿ ಸಂಸದೀಯ ಮಾದರಿ ಸರ್ಕಾರ ಇದೆ, ಅಲ್ಲಿ ಯಾವುದೋ ಒಂದು ದೇಶದಲ್ಲಿ ಸರ್ವಾಧಿಕಾರಿ ಮಾದರಿ ಸರ್ಕಾರ ಇದೆ, ಇಂಗ್ಲೆಂಡ್ನಲ್ಲಿ ಅರಸೊತ್ತಿಗೆ ಮಾದರಿ ಸರ್ಕಾರ ಇದೆ. ಈ ರೀತಿ ಆಯಾ ರಾಷ್ಟ್ರಗಳಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂತಹ ರಾಷ್ಟ್ರೀಯ ಸರ್ಕಾರಗಳ ಮಾದರಿಗಳೇನಿದಾವೆ ಆ ಮಾದರಿಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಕಂಪ್ಯಾರೇಟಿವ್ ಗವರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಜಾನ್ ಬ್ಲಂಡಲ್ ಅವರ ಅಭಿಪ್ರಾಯ ಆಗಿದೆ. ಇನ್ನು ಎರಡನೇದವರು ಅಂತಂದ್ರೆ MG ಸ್ಮಿತ್ ಅಂತಕ್ಕಂತಹ ತಜ್ಞ MG ಸ್ಮಿತ್ ಏನು ಹೇಳ್ತಾರೆ ಅಂತಂದ್ರೆ, ರಾಜಕೀಯ ಸಂಸ್ಥೆಗಳ ರೂಪಗಳು ಅಂದ್ರೆ ರಾಜಕೀಯ ಸಂಸ್ಥೆಗಳ ರೂಪಗಳು ಮತ್ತು ಅವುಗಳ ಸಂಬಂಧ, ಅವುಗಳ ಭಿನ್ನತೆಗಳು ಮತ್ತೆ ಬದಲಾವಣೆಯಾಗುವ ವಿಧಾನವನ್ನು ಕುರಿತು ಅಧ್ಯಯನ ಮಾಡುವುದೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಹೇಳ್ತಾರೆ. ಅಂದ್ರೆ MG ಸ್ಮಿತ್ ಅಭಿಪ್ರಾಯದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ರಾಜಕೀಯ ಸಂಸ್ಥೆಗಳು ಏನಿರ್ತಾವೆ ಅದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು, ಅಥವಾ ನ್ಯಾಯಾಲಯಗಳಿರ್ಬೋದು, ಈ ವಿವಿಧ ರಾಜಕೀಯ ಸಂಸ್ಥೆಗಳ ರೂಪಗಳು ಅಂದರೆ ಟೈಪ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೇವೆ, ಆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಗಳ ರೂಪಗಳು, ಬೇರೆ ಬೇರೆ ರೂಪಗಳನ್ನು, ಆ ರೂಪಗಳ ನಡುವಿನ ಸಂಬಂಧವನ್ನು ಮತ್ತೆ ಭಿನ್ನತೆಗಳನ್ನು, ಹಾಗೇನೆ ಆ ರಾಜಕೀಯ ಸಂಸ್ಥೆಗಳಲ್ಲಿ ಬದಲಾವಣೆ ಏನಾಗ್ತದೆ ಆ ಬದಲಾವಣೆಯ ವಿಧಾನವನ್ನು ಕುರಿತು ಅಧ್ಯಯನ ಮಾಡೋದೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂಥೇಳಿ MG ಸ್ಮಿತ್ ಅವರು ಅಭಿಪ್ರಾಯ ಪಡ್ತಾರೆ. ಮುಂದೆ E.A. ಫ್ರೀಮನ್ ಅಂತಕ್ಕಂತಹ ಚಿಂತಕ ಏನು ಹೇಳ್ತಾರೆ ಅಂತಂದ್ರೆ, ವಿವಿಧ ಮಾದರಿಯ ಸರ್ಕಾರಗಳ ಒಂದು ಅಧ್ಯಯನ ಏನಾಗ್ತದೆ, ಆ ಅಧ್ಯಯನವನ್ನೇ ನಾವು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಕರಿಬಹುದು ಅಂಥೇಳಿ ಹೇಳ್ತಾರೆ ಅವರು. ಅಂದರೆ ತುಂಬ ಸಿಂಪಲ್ ಆಗಿ E.A. ಫ್ರೀಡ್ಮನ್ ಹೇಳ್ತಾರೆ. ಏನು ಹೇಳ್ತಾರೆ ಅವರು ಅಂತ ಕೇಳಿದ್ರೆ, ವಿವಿಧ ಮಾದರಿಯ ಸರ್ಕಾರಗಳ ತೌಲನಿಕ ವಿಶ್ಲೇಷಣೆ. ವಿವಿಧ ಮಾದರಿಯ ಸರ್ಕಾರಗಳು ಇವತ್ತಿದ್ದಾವೆ, ಅಧ್ಯಕ್ಷೀಯ ಮಾದರಿ ಸರ್ಕಾರ, ಸಂಸದೀಯ ಮಾದರಿ ಸರ್ಕಾರ, ಅಥವಾ ಸರ್ವಾಧಿಕಾರಿ ಸರ್ಕಾರ, ಅರಸೊತ್ತಿಗೆ ಸರ್ಕಾರ, ಬೇರೆ ಬೇರೆ ಮಾದರಿಯ ಸರ್ಕಾರಗಳು ಇವತ್ತು ಪ್ರೆಸೆಂಟ್ ಅಸ್ತಿತ್ವದಲ್ಲಿ ಇದ್ದಾವೆ. ಆ ವಿವಿಧ ಮಾದರಿಯ ಸರ್ಕಾರಗಳ ಒಂದು ತೌಲನಿಕ ವಿಶ್ಲೇಷಣೆ, ಹೋಲಿಕಾ ವಿಶ್ಲೇಷಣೆಯನ್ನ ನಡೆಸೋದೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ ಹೇಳಿ E.A. ಫ್ರೀಡ್ಮನ್ ಅಂತಕ್ಕಂಥ ಚಿಂತಕ ಅಭಿಪ್ರಾಯ ಪಡ್ತಾರೆ. ಹೀಗೆ ತುಂಬ ಸಂಕ್ಷಿಪ್ತವಾಗಿ ನಾವು ವಿವಿಧ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿದ ನಂತರ ತಿಳ್ಕೊಳ್ಬೇಕಾದ ಅಂಶ ಏನಪ್ಪಾ ಅಂತ ಕೇಳಿದ್ರೆ, ಇವತ್ತು ಜಗತ್ತಲ್ಲಿ ಏಕ ಸರ್ಕಾರ ಪದ್ಧತಿ ಇಲ್ಲ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾದರಿಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದಾವೆ. ಆಯಾ ಮಾದರಿಯ ಸರ್ಕಾರಕ್ಕೆ ಅನುಗುಣವಾಗಿ ಆಯಾ ದೇಶದ ರಾಜಕೀಯ ವ್ಯವಸ್ಥೆ ಭಿನ್ನವಾಗಿ ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತದೆ.
ಹಾಗಾಗಿ ಆಯಾ ದೇಶಗಳ ಭಿನ್ನ ಮಾದರಿಯ ಸರ್ಕಾರಗಳು, ಸರ್ಕಾರದ ಪರಿಣಾಮವಾಗಿ ಇರತಕ್ಕಂತಹ ರಾಜಕೀಯ ವ್ಯವಸ್ಥೆಗಳು, ಅವುಗಳನ್ನು ಹೋಲಿಕೆ ಮಾಡೋದ್ರ ಮೂಲಕ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಅಧ್ಯಯನ ಮಾಡಿ ಉತ್ತಮ ರಾಜಕೀಯ ವರ್ತನೆಗಳು, ಉತ್ತಮ ರಾಜಕೀಯ ಸಂಸ್ಥೆಗಳು, ಉತ್ತಮ ರಾಜಕೀಯ ಪ್ರಕ್ರಿಯೆಗಳನ್ನು ಗುರುತಿಸ್ತಕ್ಕಂತಹ ಒಂದು ಪ್ರಯತ್ನದ ಫಲವಾಗಿ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಮುನ್ನೆಲೆಗೆ ಬಂದಿದೆ ಅಂತಕ್ಕಂಥ ಅಂಶವನ್ನು ವಿದ್ಯಾರ್ಥಿಗಳಾದ ತಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ತೌಲನಿಕ ಸರ್ಕಾರದ ಒಂದು ಹಿನ್ನೆಲೆ, ಅದರ ಅರ್ಥ ಮತ್ತು ಸ್ವರೂಪವನ್ನು ಈ ಒಂದು ಅವಧಿನಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ಜೊತೆಗೆ ನಾನು ಚರ್ಚೆ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದಿನ ವಿಚಾರಗಳನ್ನು ಮುಂದಿನ ಅವಧಿಯಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಅವಧಿಯನ್ನು ಮುಗಿಸ್ತೇನೆ.